ಲಖೀಸರಾಯ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್ ಸಿನ್ಹಾ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ BJPಯಿಂದ. ಸೂರಜ್ ಕುಮಾರ್ JSPಯಿಂದ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಹಾರದ ಉಪಮುಖ್ಯಮಂತ್ರಿ BJP ನಾಯಕ ವಿಜಯ್ ಕುಮಾರ್ ಸಿನ್ಹಾ ಅವರು ಲಖೀಸರಾಯ್ನಿಂದ ಸತತವಾಗಿ ಗೆಲುವಿನ ಅಲೆಯ ಮೇಲೆ ಇವರು ಕಣ್ಣಿಟ್ಟಿರ್ತಕ್ಕಂಥ ವ್ಯಕ್ತಿ. 2010, 15, 20 ಲಖೀಸರಾಯ್ ಆಗಿಂದಾನು ಕೂಡ BJPಯ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂಥ ಒಂದು ಕ್ಷೇತ್ರ. ಅದು ಭದ್ರಕೋಟೆ ಅಂತ ಕರೀತಾರೆ ಅದನ್ನು. ಭೂಮಿಹಾರಗಳು ಮತ್ತು ಇತರೆ ಮೇಲ್ಜಾತಿಯ ಗುಂಪುಗಳಿಂದ ಕ್ಷೇತ್ರದಲ್ಲಿ ಇವರಿಗೆ ಬಲ ಇದೆ. ಸಿನ್ಹಾ ಭೂಮಿಹಾರ್ನ ಪ್ರಮುಖ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. RSSನ ಕಾರ್ಯಕರ್ತ ಹೌದು. ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದ BJPಯ ಸದಸ್ಯ ಇವರು. ಅಂಚೆ ಮತಗಳ ಎಣಿಕೆ ಸ್ಟಾರ್ಟ್ ಆಯಿತು ಬಿಹಾರದಲ್ಲಿ. ಆಲ್ರೆಡಿ ಅಂಚೆ ಮತಗಳನ್ನು ಎಣಿಸುವುದಕ್ಕೆ ಬಿಹಾರದಲ್ಲಿ ಶುರು ಮಾಡಿದ್ದಾರೆ. ಟ್ರೆಂಡ್ ಆಗಲೇ ಸ್ಟಾರ್ಟ್ ಆಯಿತು. ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಬಿಹಾರದಲ್ಲಿ ಮತ ಎಣಿಕೆ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಅಂಚೆ ಮತ ಎಣಿಕೆಯನ್ನು ಶುರು ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸಾಕಷ್ಟು ಆರೋಪಗಳನ್ನು ಚುನಾವಣಾ ಪ್ರಚಾರ ಕಾಲದಲ್ಲಿ ಮಾತಾಡಿದರು. ಈ ಬಾರಿ ನಮಗೆ ಆ ಥರ ಮೋಸ ಆಗ್ತಿದೆ, ಈ ಥರ ಮೋಸ ಆಗಿದೆ, ಹರಿಯಾಣದಲ್ಲಿ ಆ ಥರ ಆಯಿತು, ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ರು, ಆಳಂದ, ಆನಂತರ ಮಹದೇವಪುರ, ಅನೇಕ ಉದಾಹರಣೆ ಕೊಟ್ಕೊಂಡು ಹೋದರು ಅವರು. ನಮಗೆಲ್ಲ ಮೋಸ ಆಗಿದೆ ಅಂಥೇಳಿ ಈ ಒಂದು ಪ್ರಚಾರ, ಈ ತರಹದ ಒಂದು ಪ್ರಚಾರ ಮಾತ್ರದಿಂದ ರಾಹುಲ್ ಗಾಂಧಿ ಆ್ಯಂಡ್ RJDಗೆ ಏನಾದರೂ ಹೆಲ್ಪ್ ಆಗುತ್ತಾ ಇಲ್ಲಿ? ಯಾಕಂದರೆ ಜನ ಇದನ್ನು ಕನ್ಸಿಡರ್ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಒಂದು ವಿಚಾರದಲ್ಲಿ ಹೌದು ಇವ್ರಿಗೇನೋ ಭಾಳ ಅನ್ಯಾಯ ಆಗಿಬಿಟ್ಟಿದೆ ಅಂಥೇಳಿ ಅವ್ರಿಗೆ ಅದನ್ನು ಮತಗಳ ಕನ್ವರ್ಟ್ ಮಾಡಿಬಿಡ್ತಾರೆ. ಜನಗಳ ಕೈನಲ್ಲಿ ಏನಾದರೂ ಇತ್ತಾ ಅಂತ ಪ್ರಶ್ನೆ. ರಾಹುಲ್ ಗಾಂಧಿ ಎಷ್ಟೆಲ್ಲ ಮಾತಾಡಿದಾಗಲೂ ಕೂಡ ಜನಗಳ ಕೈನಲ್ಲಿ ಏನಾದರೂ ಇತ್ತಾ ಅಲ್ಲಿ? ಇಲ್ಲ ಚುನಾವಣಾ ಆಯೋಗವನ್ನೇ ಮಾಡಬೇಕಾಗತ್ತಾ? ಚುನಾವಣಾ ಆಯೋಗನೇ ಮಾಡೋದಾದರೆ ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಲೀಗಲ್ ವಾರ್ ಏನಾದರೂ ಮಾಡಿದ್ರ, ಕಾನೂನು ಹೋರಾಟ, ಕಾನೂನು ಯುದ್ಧವನ್ನು ಏನಾದರೂ ಅದ್ರಲ್ಲಿ ಮಾಡಿದ್ರ ಅಂತ ಬಂದಾಗ ಅದು ಇನ್ನೊಂದು ಪಾರ್ಟ್ಗೆ ಒಂದು ಪ್ರಶ್ನೆ ಬರುತ್ತೆ. 2 ಕ್ಷೇತ್ರಗಳಲ್ಲಿ ಜನಸುರಾಜ್ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಿಹಾರದಲ್ಲಿ ಮತ ಎಣಿಕೆ ಸ್ಟಾರ್ಟ್ ಆಯಿತು. 2 ಕ್ಷೇತ್ರಗಳಲ್ಲಿ ಜನಸುರಾಜ್, ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಇದು ಮೊದಲಿಗೆ ಅಂಚೆ ಮತ ಎಣಿಕೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. BJPಗೆ ಆರಂಭಿಕ ಮುನ್ನಡೆ ಒಂದು ಕಡೆ ಆಗಿದೆ. ಇಲ್ಲಿ ಆರಂಭಿಕ ಮುನ್ನಡೆ ಒಂದು ಕಡೆ, 2 ಕ್ಷೇತ್ರಗಳ ಜನಸುರಾಜ್ ಪಾರ್ಟಿಗೆ ಒಂದು ಮುನ್ನಡೆ ಸಿಕ್ಕಿದೆ. ಇಲ್ಲಿ 2 ಕ್ಷೇತ್ರಗಳಲ್ಲಿ ಬಿಹಾರದಲ್ಲಿ ಮತ ಎಣಿಕೆ ಶುರುವಾಯಿತು. ಯಾವುದು ಅಂತ ಹೇಳಿದ್ರೆ ಅಂಚೆ ಮತ ಎಣಿಕೆ. 8 ಗಂಟೆಗೆ ಶುರುವಾಗುತ್ತೆ ಅಂಚೆ ಮತ ಎಣಿಕೆ. ಈಗ ಅದರದ್ದು ಆಲ್ರೆಡಿ ಟ್ರೆಂಡ್ ಶುರುವಾಗಿದೆ. 2 ಕ್ಷೇತ್ರಗಳಲ್ಲಿ ಜನಸುರಾಜ್ ಪಕ್ಷಕ್ಕೆ ಒಂದು ಮುನ್ನಡೆ ಇದೆ. ಜನಸುರಾಜ್ ಪಕ್ಷದ ನಾಯಕ ಪ್ರಶಾಂತ್ ಕಿಶೋರ್ ಅವ್ರನ್ನ ನೀವು ಯಾವತ್ತೇ ಮಾತಾಡಿಸಿದ್ರು ಕೂಡ ಒಂದು ಮಾತು ಹೇಳ್ತಾ ಇದ್ರು, ನೋಡ್ರಿ ಬಂದರೆ ನಾನು ಗೆದ್ದರೆ 120 ಸೀಟ್ ಗೆಲ್ತೀನಿ, ಇಲ್ಲಿದ್ದರೆ ಇಲ್ಲ. ಇದು ಪ್ರಶಾಂತ್ ಕಿಶೋರ್ ಅವರ ಮಾತು. ಇನ್ನೊಂದು ಕಡೆ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅವ್ರ ಪಾರ್ಟಿ ರಾಜಕೀಯ ವಿಶ್ಲೇಷಕರು, ಇಲ್ಲ ಪ್ರಶಾಂತ್ ಕಿಶೋರ್ ನಿಂತಿರೋದೇ ಒಂದಷ್ಟು ದೊಡ್ಡ ಸಮುದಾಯಗಳ ಮತವನ್ನು ಕಟ್ಟು ಮಾಡೋಕ್ಕೆ. ಅವರು ಬೇರೊಂದು ಪಕ್ಷದ ಮತಗಳನ್ನು ಕದಿಯುವುದಕ್ಕೆ ನಿಂತಿದ್ದಾರೆ ಹೊತ್ತು ಗೆಲ್ಲೋದಕ್ಕೆ ನಿಂತೇ ಇಲ್ಲ ಪ್ರಶಾಂತ್ ಕಿಶೋರ್. ಇದು ಕೂಡ ಚುನಾವಣಾ ತಂತ್ರದ ಒಂದು ಭಾಗನೇ. ಈಗಲೂ ಅವ್ರ ಚುನಾವಣಾ ತಂತ್ರಜ್ಞನೇ ಒಂದು ಪಾರ್ಟಿ ಸುಮ್ಮನೆ ನಾಮಕೆ ಮಾಡಿದ್ದಾರೆ ಅಂತ ಕೆಲವರು ಮಾತನಾಡೋರು ಇದ್ದಾರೆ. ವೆಯ್ಟ್ ಮಾಡೋಣ ಪ್ರಶಾಂತ್ ಕಿಶೋರ್ ಹಣೆ ಬರಹ ಈ ಚುನಾವಣೆ ಏನಾಗುತ್ತೆ ಅಂಥೇಳಿ. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಟ್ರೆಂಡ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲಿ BJPಗೆ 7, RJD 8, JDU 4, ಕಾಂಗ್ರೆಸ್ 3, JSP 2, ಇತರರು 5. ಇಷ್ಟು ಸ್ಥಾನಗಳಲ್ಲಿ ಇವರು ಮುನ್ನಡೆ ನೋಡ್ತಾ ಇದ್ದೀವಿ. ಬಿಹಾರದಲ್ಲಿ ಔಟ್ ಆಫ್ 243 29 ಕ್ಷೇತ್ರಗಳದ್ದು ನಮಗೆ ಇದೀಗ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಸಿಗ್ತಾ ಇದೆ ನಮಗೆ. 11ರಲ್ಲಿ 17 ನಾವು ಟಾಪ್ ಬ್ಯಾಂಡಲ್ಲಿ ನೋಡಬಹುದಾಗುತ್ತೆ. ನಮ್ಮ ತೆರೆಯ ಮೇಲ್ಭಾಗದಲ್ಲಿ ನಿಮಗೆ ಅಲಯನ್ಸ್ಗಳ ಅಪ್ಡೇಟ್ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಒಂದು NDA, ಇನ್ನೊಂದು ಮಹಾಗಠಬಂಧನ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ನ ಸೀಟ್ಗಳು ಅಂತ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ಮಹಾಗಠಬಂಧನ ನಾವು ಒಂದು ಕಡೆ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. 17ರಲ್ಲಿ NDA, 11ರಲ್ಲಿ MGB. ಈ ಕ್ಷಣಕ್ಕೆ 11ರಲ್ಲಿ MGB ಇದ್ದಾರೆ, 7ರಲ್ಲಿ ಇತರರು ಇಲ್ಲಿ ಮುನ್ನಡೆ ಇದ್ದಾರೆ. ಆ ಇತರರ ಕ್ಯಾಟಗರಿಯಲ್ಲಿ ಜನಸುರಾಜ್ ಪಾರ್ಟಿ ಕೂಡ ಒಂದು. ಇನ್ನು ಪಾರ್ಟಿ ವೈಸ್ ನಾವು ಕೆಳಗಡೆ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀವಲ್ವಾ, ಇಲ್ಲಿ ಪಾರ್ಟಿ ವೈಸ್ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. BJP 13ರಲ್ಲಿದೆ. 17 NDA ಬಂದರೆ 13 ಸ್ಥಾನಗಳಲ್ಲಿ BJP ಲೀಡಲ್ಲಿರೋದು. RJD 8ರಲ್ಲಿ ಲೀಡಿಂಗಲ್ಲಿ RJD ಇದ್ದರೆ, JDU 4ರಲ್ಲಿ ಲೀಡಿಂಗಲ್ಲಿದೆ, ಕಾಂಗ್ರೆಸ್ 3ರಲ್ಲಿ, JSP 2ರಲ್ಲಿ, ಇತರರು 5 ಸ್ಥಾನಗಳಲ್ಲಿ ಲೀಡಿಂಗಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಓಪನಿಂಗ್ ಟ್ರೆಂಡಲ್ಲಿ NDA ಒಂದು ಲೀಡನ್ನು ಪಡೆದುಕೊಳ್ತಾ ಇದೆ ಬಿಹಾರದ ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. BJPಗೆ ಮತ್ತು ಜನಸುರಾಜ್ಗೆ ಆರಂಭಿಕ ಮುನ್ನಡೆ ಇದೆ. ಕಂಪ್ಯಾರಿಟಿವ್ಲಿ ಜನಸುರಾಜ್ ಅವರು ಸ್ಪರ್ಧೆ ಮಾಡಿರೋ ಕ್ಷೇತ್ರಗಳು ಮತ್ತು ಅವರ ಕೆಪಾಸಿಟಿ ಚೆಕ್ ಮಾಡಿಕೊಂಡಾಗ ಜನಸುರಾಜ್ 2ರಲ್ಲಿ 3ರಲ್ಲಿ ಲೀಡಲ್ಲಿದ್ದರೂ ಕೂಡ ಅದೊಂದು ಅಚೀವ್ಮೆಂಟ್ ಅಂತ ಹೇಳಬೇಕಾಗುತ್ತೆ. ಇನ್ನೊಂದು ಕಡೆ NDA ಲೀಡಲ್ಲಿದೆ, ಒಂದು 17 ಸ್ಥಾನಗಳ NDA ಲೀಡಲ್ಲಿದ್ದಾರೆ.